ಜಾಕ್ವೆಲ್ನಿಂದ ಕೆರೆ ತುಂಬುವ ಯೋಜನೆ ಅಪೂರ್ಣವಾಗಿತ್ತು. ಜಾನುವಾರು ಸಹಿತ ರೈತರು ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ರು. ಬೆಳಗಾವಿಯ ರಾಯಭಾಗದಲ್ಲಿ ಅನ್ನದಾತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರವನ್ನು ಕೂಗಿದ್ದಾರೆ. ಆಕಳು ಮೇಕೆಯನ್ನ ರಸ್ತೆ ಮೇಲೆ ಬಿಟ್ಟಿದ್ದಾರೆ ಅನ್ನದಾತರು. ಇನ್ನು ಈ ಪ್ರತಿಭಟನೆಯಲ್ಲಿ 500ಕ್ಕೂ ಹೆಚ್ಚು ರೈತರು ಮತ್ತು ಜಾನುವಾರುಗಳು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿತ್ತು. ಕೆರೆ ತುಂಬುವ ಯೋಜನೆ ಅಪೂರ್ಣವಾಗಿದೆ, ನೀರು ಬಿಡಿ ಅಂತ ರೈತರು ಕೇಳ್ಕೊಳ್ತಾ ಇದ್ದಾರೆ. ರೈತರಿಗೆ ಕೃಷಿ ಮಾಡೋಕೆ ಅಥವಾ ಜಾನುವಾರುಗಳಿಗೆ ನೀರು ಬಿಡ್ತಾ ಇಲ್ಲ ಸ್ಥಳೀಯ ಆಡಳಿತ ಎನ್ನುವಂಥ ದೊಡ್ಡ ಮಟ್ಟದ ಆರೋಪವನ್ನು ಅನ್ನದಾತರು ಮಾಡ್ತಾ ಇದ್ದಾರೆ. ಬೆಳಗಾವಿಯ ರಾಯಭಾಗದಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡಿದರು. ಅಧಿಕಾರಿಗಳು ಹಾಗೆಯೇ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರವನ್ನು ಕೂಗಿದ್ದಾರೆ. ಆಕಳು ಮೇಕೆಯನ್ನು ರಸ್ತೆ ಮೇಲೆ ಬಿಟ್ಟು ಅನ್ನದಾತರು ಹೋರಾಟ ನಡೆಸಿರುವಂಥ ದೃಶ್ಯಾವಳಿಗಳನ್ನು ಇಲ್ಲಿ ನೋಡ್ತಾ ಇದ್ದೀರಾ. 500ಕ್ಕೂ ಹೆಚ್ಚು ರೈತರು ಮತ್ತು ಜಾನುವಾರುಗಳು ಅಂತ ಹೇಳಿದ್ರೆ ರೈತರು ಬರುವಾಗ ಈ ಪ್ರತಿಭಟನೆಗೆ ಬರುವಾಗ ಜಾನುವಾರುಗಳನ್ನು ಕೂಡ ಕರ್ಕೊಂಡು ಬಂದಿದೆ. ಒಟ್ಟಿನಲ್ಲಿ ಅನ್ನದಾತರ ಆಕ್ರೋಶ ಹೆಚ್ಚಾಗಿದೆ. ಅಲ್ಲಿನ ಜನಪ್ರತಿನಿಧಿಗಳು ಹಾಗಾದರೆ ಏನು ಮಾಡ್ತಾ ಇದ್ದಾರೆ? ಕನಿಷ್ಠವಾಗಿ ರೈತರಿಗೆ ನೀರೊದಗಿಸುವಂಥ ಯೋಜನೆಯನ್ನು ಕೂಡ ನಿಮಗೆ ಮಾಡೋಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಏನು ಕೆಲಸ ಮಾಡ್ತಾ ಇದ್ದೀರಾ ನೀವು? ಏನು ಅಭಿವೃದ್ಧಿ ಕಾರ್ಯಗಳಾಗ್ತಾ ಇವೆ? ಕೇಳ್ತಾ ಇರೋದು ಬೇರೆ ಏನೂ ಅಲ್ಲ, ನಾವು ಕೃಷಿ ಮಾಡಬೇಕು, ನೀರು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದರೆ ಕೆರೆ ತುಂಬಿಸುವಂಥ ಒಂದು ಯೋಜನೆಯನ್ನು ನಿಮಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಸ್ಥಳೀಯ ಆಡಳಿತ, ಸ್ಥಳೀಯ ಜನಪ್ರತಿನಿಧಿಗಳು, ಸ್ಥಳೀಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಎನ್ನುವುದಾಗಿ ಸರ್ವೇ ಸಾಮಾನ್ಯವಾಗಿ ಇಲ್ಲಿ ಪ್ರಶ್ನೆಗಳು ಉದ್ಭವಿಸ್ತಾ ಇದ್ದಾರೆ.